ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಭೂ ಒತ್ತುವರಿ ಒಂದು ಸಂಕಷ್ಟ ತಂದಿಟ್ಟಿದೆ. 14 ಎಕರೆ ಜಮೀನು ಒತ್ತುವರಿಯಾಗಿದೆ ಅನ್ನೋದು ಸರ್ವೆಯಲ್ಲೂ ಕೂಡ ಪತ್ತೆಯಾಗಿತ್ತು. ಈಗ ತೆರವು ಕಾರ್ಯಾಚರಣೆಯನ್ನ ಕಂದಾಯ ಇಲಾಖೆ ಆರಂಭ ಮಾಡಿದೆ. ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ತಾವು ಹಾಕೊಂಡಿರೋ ಕಾಂಪೌಂಡ್ ಅಲ್ಲಿ ಸರ್ಕಾರಿ ಜಾಗವನ್ನು ಸೇರಿಸ್ಕೊಂಡು ಕಾಂಪೌಂಡ್ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆನಲ್ಲಿ ಪ್ರೂವ್ ಮಾಡಿದ್ರು. ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೈಕೋರ್ಟ್ನಿಂದ ಈಗಾಗಲೇ ತೀರ್ಪು ಬಂದಿದೆ. ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ನಾನು ಯಾವುದೂ ಒತ್ತುವರಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದು ಪತ್ರ ಬರೀತಾರೆ, ನಂದು ಒತ್ತುವರಿ ಏನಾದರೂ ಆಗಿದ್ದಿದ್ರೆ ಅದು ಸರ್ಕಾರ ವಾಪಸ್ ತಗೊಳ್ಳಿ, ಜೊತೆಗೆ ನಂದೊಂದು ಜಮೀನಿದೆ ಅದನ್ನೊಂದು ಹುಡುಕೊಡಿ ಅಂತ ಒಂದು ಪತ್ರ ಕೂಡ ಬರೆದಿದ್ದಾರೆ ಅಲ್ಲಿನ ಲೋಕಲ್ ಕಂದಾಯ ಮತ್ತು ಭೂ ಇಲಾಖೆಗೆ. ಈಗ ಸದ್ಯಕ್ಕೆ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಒಂದಿಷ್ಟು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರು. ಟೋಟಲಿ 14 ಎಕರೆ, ಅಂದರೆ ಇಡೀ ಕೇತಗಾನಹಳ್ಳಿಯಲ್ಲಿ, ಅದರಲ್ಲಿ ಕುಮಾರಸ್ವಾಮಿ ಅವರು ಸೇರಿದಂತೆ ಅಲ್ಲಿನವರು ಸುಮಾರು ಜನ ಸೇರಿ 14 ಎಕರೆ ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿಯನ್ನು ತೆರವು ಮಾಡಲಾಗ್ತಾ ಇದೆ. ಮಾರ್ಕಿಂಗ್ ಮಾಡ್ತಾರೆ. ಫಸ್ಟು ಯಾವ್ಯಾವ ಜಾಗ ಅವ್ರಿಗೆ ಸಂಬಂಧಪಟ್ಟಿದ್ದು, ಯಾವ್ಯಾವ ಜಾಗ ಸರ್ಕಾರದ್ದು ಅಂತ ಮಾರ್ಕಿಂಗ್ ಮಾಡಿದ ನಂತರ ಫೆನ್ಸಿಂಗ್ ಆಗುತ್ತೆ, ಕಾರ್ಯಾಚರಣೆ ಆರಂಭ ಆಗುತ್ತೆ, ಫೆನ್ಸಿಂಗ್ ಆಗುತ್ತೆ. ಫೆನ್ಸಿಂಗ್ ಆದಮೇಲೆ ಸರ್ಕಾರ ಒತ್ತುವರಿ ತೆರವು ಮಾಡುತ್ತೆ. ಇವೆಲ್ಲದರ ಮುಖಾಂತರ ಕುಮಾರಸ್ವಾಮಿ ಮುಜುಗರ ಆಗುತ್ತೆ. ಕೇಂದ್ರ ಸಚಿವ ಸಂಪುಟದ ಸಚಿವರಿಂದಲೇ ಅಕ್ರಮದ ಭೂಮಿ ಒತ್ತುವರಿ ಮಾಡಿಕೊಂಡಾಗಿದೆ. ಎಚ್.ಡಿ.ಕೆ ಭೂ ಒತ್ತುವರಿಯಿಂದ ಬಿಜೆಪಿ ಹೈಕಮಾಂಡ್ ಈಗ ಮುಜುಗರಕ್ಕೆ ಸಿಲುಕುತ್ತೆ. ಕೇಂದ್ರ ಮಂತ್ರಿಗಳಿವರು. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಕುಮಾರಸ್ವಾಮಿಯ ಭೂ ಒತ್ತುವರಿ ಪ್ರಸ್ತಾಪ ಆಗುತ್ತೆ. ಸರ್ಕಾರಿ ಜಾಗ ಒತ್ತುವರಿ ವಿಚಾರವನ್ನ ಪ್ರಸ್ತಾಪಿಸಿ ಬಿಜೆಪಿ ಮುಜುಗರ ತರ್ತಾರೆ. ಹೇಳಿ ಕೇಳಿ ಸಂಸತ್ ಅಧಿವೇಶನ ನಡೀತಿದೆ. ಜೊತೆಗೂ ಕೇಂದ್ರದ ಬಿಜೆಪಿ ನಾಯಕರಿಗೆ ಉತ್ತರ ಮುಖಭಂಗ ಅಲ್ವಾ, ಮೈತ್ರಿಯಿಂದಾಗಿ ಹಿಂಗೆಲ್ಲ ಹೇಳಿಸ್ಕೊಳ್ಳೋ ಹಂಗಾಯ್ತಲ್ಲ ಅಂತ. ಬಿಜೆಪಿ ನಾಯಕರು ಯಾರಾದರೂ ಮಾಡಿದ್ರೆ ಆಯ್ತು, ಬಿಜೆಪಿಯವರು ಆಯ್ತು ನಿಮ್ಮ ಹಣೆ ಬರಹ ಅಂತ ಹೇಳ್ಬೋದಿತ್ತೇನೋ. ಆದರೆ ಇದೆಂಥ ಹಣೆ ಬರಹ? ಕುಮಾರಸ್ವಾಮಿ ಅವರಿಂದ ಬಿಜೆಪಿಯವರು ಹೇಳಿಸ್ಕೋಬೇಕು. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಸಂಸತ್ನಲ್ಲಿ ಕೂತಾಗ ಯಾವುದೋ ರಾಜ್ಯದ ಯಾವುದೋ ಒಂದು ಲೋಕಸಭಾ ಕ್ಷೇತ್ರದ ಸಂಸದರು ಪ್ರಸ್ತಾಪ ಮಾಡಿದ್ರೆ ಅದು ಮುಜುಗರ ಅಲ್ವಾ? ಆಡಳಿತಾರೂಢ ಬಿಜೆಪಿ ಮುಜುಗರ ಅಲ್ವಾ? ಕುಮಾರಸ್ವಾಮಿ ಅವ್ರಿಗೆ ವೈಯಕ್ತಿಕ ಮುಜುಗರ ಅಲ್ವಾ? ದೇವೇಗೌಡರಿಗೆ ಮುಜುಗರ ಅಲ್ವಾ? ಇಡೀ JDS ಪಕ್ಷಕ್ಕೆ ಮುಜುಗರ ಅಲ್ವಾ? ಆ ರೀತಿಯಲ್ಲಿ ಕುಮಾರಸ್ವಾಮಿಗೆ ಈ ಒತ್ತುವರಿ ಸಂಕಷ್ಟ ತಂದಿಟ್ಟಿದೆ. ಬಿಜೆಪಿ ನಾಯಕರು ಕೂಡ ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೇ ಇರೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿದ್ದು ನಿಜ. ಒತ್ತುವರಿ ಮಾಡ್ಕೊಂಡ ನಂತರ ಟೋಟಲ್ ಆಗಿ ಅಲ್ಲಿ ಎಷ್ಟು ಒಂದಿಷ್ಟು ಜಾಗ ಸರ್ಕಾರಿ ಜಮೀನು ಇದೆ ಇವ್ರ ಜಾಗದ ಒಳಗೆ ಅನ್ನೋದು ಗೊತ್ತಾದ ನಂತರವೇ ಅಲ್ವಾ JCB ಬಂದಿರೋದು, ಮಾರ್ಕಿಂಗ್ ಆರಂಭ ಆಗಿರೋದು. ಸೊ ಕುಮಾರಸ್ವಾಮಿಗೆ ಇದೊಂದು ರೀತಿ ದೊಡ್ಡ ಮಟ್ಟದ ಮುಜುಗರ. ದೀಪಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಾ, ಗುಡ್ ಮಾರ್ನಿಂಗ್. ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಭೂ ಒತ್ತುವರಿ ಯಾವ್ಯಾವ ರೀತಿಯಲ್ಲಿ ಇದು ಪ್ರತಿಧ್ವನಿಸುತ್ತೆ, ಯಾವ್ಯಾವ ರೀತಿಯಲ್ಲಿ ಇದನ್ನ ರಾಜಕೀಯ ವಲಯ ಗಮನಿಸುತ್ತೆ? ದೀಪಾ, ಪ್ರಣತ್, ಇಲ್ಲಿಯವರೆಗೆ ನಾನು ಯಾವುದೇ ರೀತಿಯಾದಂತಹ ಒತ್ತುವರಿಯನ್ನ ಮಾಡಿಲ್ಲ ಅಂತಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಇದೊಂದು ರೀತಿಯಲ್ಲಿ ಎಲ್ಲಾ ಕಡೆ ರಾಜಕೀಯ ಹಾಗೂ ಕಾನೂನಾತ್ಮಕ ಎರಡೂ ಕಡೆಯಿಂದಲೂ ಒಂದು ರೀತಿಯಾದ ಶಾಕ್ ವಿಚಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒತ್ತುವರಿ ಆಗಿಲ್ಲ ಅನ್ನುವಂತಹದ್ದನ್ನ ಪ್ರತಿ ಬಾರಿಯೂ ಸಾಧಿಸೇ ಬಂದ್ರು ಅವ್ರು, ಅಂದ್ರೆ ಸಮರ್ಥನೆ ಮಾಡ್ಕೊಳ್ತಾನೆ ಬಂದ್ರು. ಆದ್ರೆ ನಿನ್ನೆ ಏನು ಒಂದಿಷ್ಟು ಒತ್ತುವರಿ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ವೆ ಕಾರ್ಯವನ್ನ ಮಾಡಲಾಗಿತ್ತು. ಆ ಸರ್ವೆ ಕಾರ್ಯದಲ್ಲಿ ಒತ್ತುವರಿ ಆಗಿರೋದು ಕನ್ಫರ್ಮ್ ಅನ್ನುವಂತಹದ್ದು ಸ್ಪಷ್ಟ ಆಗ್ತಿದೆ. ಕೋರ್ಟ್ ಕೂಡ ಹಿಂದೆ ಹೇಳಿತ್ತು, ಯಾವುದೇ ಅಧಿಕಾರದಲ್ಲಿ ಇದ್ರೂ ಕೂಡ ಎಂತಹ ಅಧಿಕಾರಯುತ ವ್ಯಕ್ತಿ ಆಗಿದ್ರು ಕೂಡ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದಂತಹ ಸಮಯದಲ್ಲಿ ಅದನ್ನ ವಾಪಸ್ ಪಡಿಬೇಕು ಅನ್ನುವಂತಹದ್ದನ್ನ ಕೋರ್ಟ್ ಸೂಚನೆ ನೀಡಿತ್ತು. ಆದ್ರೆ ಬೆನ್ನಲ್ಲೇ ಇದೀಗ ಸರ್ವೆ ಕಾರ್ಯ ಆರಂಭಿಸಿದಂತಹ ಅಧಿಕಾರಿಗಳು ಒತ್ತುವರಿ ಆಗಿರೋದು ನಿಜ ಅನ್ನುವಂತಹ ಮಾತುಗಳನ್ನ, ಅಂದ್ರೆ ಆ ಒಂದು ವರದಿಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತಹದ್ದು. ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯಕ್ಕೂ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ. ಇಲ್ಲಿಯವರೆಗೆ ನಾನು ಯಾರ ಜಮೀನನ್ನು ಕೂಡ ತಿಂದಿಲ್ಲ, ನನ್ನ ಅಪ್ಪನ ಜಮೀನು ಅಥವಾ ನನ್ನ ಹಿಂದೆ ನಾನು ದುಡಿಮೆ ಮಾಡಬೇಕು ಅಂತಲೇ ಜಮೀನು ತೆಗೆದುಕೊಂಡಿದ್ದಂತಹದ್ದು 46-56 ಎಕರೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದಂತಹ ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾದಂತಹ ಒಂದು ಈ ಬೆಳವಣಿಗೆ ಏನಿದೆ ಇದು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಕೇಂದ್ರ ಸಚಿವರಾಗಿರೋದ್ರಿಂದ ಸಹಜವಾಗಿ ಇಂತಹದ್ದೊಂದು ಮುಜುಗರ ಆಗೇ ಆಗುತ್ತೆ. ಇದು ಕೇವಲ ಬಿಜೆಪಿ ಕುಮಾರಸ್ವಾಮಿಗಷ್ಟೇ ಅಲ್ಲ, ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೂ ಕೂಡ ಇದೊಂದು ದೊಡ್ಡ ಮಟ್ಟಿನ ಮುಜುಗರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದೀಪಾ, ನಾವು ಈ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಬೇಕಾದ್ರೆ ಮನೆಗಳನ್ನೆಲ್ಲ ಕೆಡವುವುದನ್ನು ನೋಡಿದ್ದೀವಿ. ಬಂದು ಏಕಾಏಕಿ JCBಗಳು ಅಲ್ಲಿ ಜಾಗಗಳನ್ನು ಧ್ವಂಸ ಮಾಡೋದನ್ನು ನೋಡಿದ್ದೀವಿ. ಅದೇ ರೀತಿ ನಾವು ಇಲ್ಲಿ ನೋಡಬಹುದಾ?
ಏನು ಇವತ್ತು ಮಾರ್ಕಿಂಗ್ ನಡೀತಾ ಇದೆ, ನಾಳೆನೇ ಒತ್ತುವರಿ ತೆರವು ಅಂತಂದ್ರೆ ಕಾಂಪೌಂಡ್ ಎಲ್ಲ ಬೀಳಿಸ್ಬಿಡ್ತಾರ ದೀಪ, ಹೇಗದು? ಕೋರ್ಟ್ ಸೂಚನೆ ಮೇಲೆ ಸಹಜವಾಗಿ ಕೋರ್ಟ್ ಸೂಚನೆ ಕೊಟ್ಟ ಬಳಿಕ ಒತ್ತುವರಿ ತೆರವು ಕಾರ್ಯಾಚರಣೆ ಅಂದ್ರೆ ಸರ್ವೆ ಮಾಡುವಂತಹ ಕಾರ್ಯಾಚರಣೆ ನಡೆಯಿತು. ಕೋರ್ಟೆ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಚಾಟಿ ಬಿಚ್ಚಿದಂಥದ್ದು, ಯಾರೇ ಆಗಿದ್ರು ಕೂಡ ಆ ಜಮೀನು ಸರ್ಕಾರಿ ಜಮೀನು ಅಂದ ಮೇಲೆ ಅದನ್ನ ವಶಪಡಿಸಿಕೊಳ್ಬೇಕು, ನೀವು ಸರ್ವೆ ಕಾರ್ಯ ಮಾಡಿ ಇಷ್ಟು ದಿನದ ಒಳಗಾಗಿ ನಮಗೆ ರಿಪೋರ್ಟ್ ಅನ್ನ ಕೊಡಿ ಅನ್ನುವಂತಹ ಮಾತನ್ನು ಹೇಳಿ. ಆದ್ರೆ ಇದೀಗ ಕೋರ್ಟ್ ಸೂಚನೆ ಮೇರೆಗೆ ಅಂದ್ರೆ ಕೇವಲ ಒತ್ತುವರಿ ಆಗಿದೆ ಅನ್ನುವಂತಹದ್ದನ್ನ ಅಷ್ಟೇ ಅಲ್ಲದೆ ಕೋರ್ಟ್ ಸೂಚನೆ ಮೇರೆಗೆ ಈ ಒಂದು ಸರ್ವೆ ಕಾರ್ಯ ಮುಂದುವರಿಸಿರೋದ್ರಿಂದ ಬಹುತೇಕವಾಗಿ ಯಾವ್ಯಾವ ಜಾಗ ಒತ್ತುವರಿಯಾಗಿದೆ ಅದನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೋರ್ಟ್ ಸೂಚನೆ ಕೊಟ್ಟಿದೆ, ಹಾಗಾಗಿ ಎಲ್ಲೆಲ್ಲಿ ಆಗಿದೆ ಅನ್ನುವಂತಹದನ್ನ ನೋಡ್ಕೊಂಡು ಆ ಭಾಗದಲ್ಲಿ ಒಂದು ಅಧಿಕಾರಿಗಳು ಅಂದ್ರೆ ಸಹಜವಾಗಿ ಯಾವ ರೀತಿಯಾಗಿ ಒಂದು ಒತ್ತುವರಿ ಆಗಿರುವಂತಹ ಜಮೀನನ್ನ ವಾಪಸ್ ಪಡೆದುಕೊಳ್ತು ಆ ಪ್ರಕ್ರಿಯೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಆದ್ರೆ ಇಲ್ಲಿ ಒಂದು ಆಪ್ಷನ್ ಏನು ಅಂತಂದ್ರೆ ಕುಮಾರಸ್ವಾಮಿ ಅವ್ರು ಏನಾದ್ರೂ ಕೋರ್ಟ್ ಮೊರೆ ಹೋದ್ರೆ ಅಂದ್ರೆ ಸ್ಟೇ ತರೋದಿಕ್ಕೆ ನನ್ನ ಜಾಗದಲ್ಲಿ ಈ ರೀತಿಯಾದಂತಹ ಒತ್ತುವರಿ ಆಗಿದೆ ಅನ್ನುವಂತಹದನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಸ್ಟೇಗೆ ಏನಾದ್ರೂ ಹೋದ್ರೆ ಮತ್ತೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಕೋರ್ಟೇ ಸೂಚನೆ ಕೊಟ್ಟಿರೋದ್ರಿಂದ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ದೀಪಾ ಮಾಹಿತಿಗೆ.